ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಈಗಾಗಲೇ ಅಜಿತ್ ಮನೆಗೆ ಹೊಸ ಹುಡುಗಿ ಬಂದಿರ್ತಾಳೆ. ಅವಳು ಏನಕ್ಕೋಸ್ಕರ ಬಂದಿರ್ತಾಳೆ, ಏತಕ್ಕೋಸ್ಕರ ಬಂದಿರ್ತಾಳೆ ಅಂತ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಲಚಿಕೇತು ಆಸ್ಪತ್ರೆಯಿಂದ ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ ಬರ್ತಾ ಇದ್ದಂಥ ಟೈಮ್ನಲ್ಲಿ ಈ ಹುಡುಗಿ ಬಂದ್ಬಿಟ್ಟು ಲಚಿಕೇತ್ ಕಾರಿಗೆ ಡಿಕ್ಕಿ ಹೊಡೆದಿರ್ತಾಳೆ. ಆಗ ಈ ಕಡೆ ಲಚಿಕೇತು ಇದೇನಿದು, ಯಾವುದೋ ಹುಡುಗಿ ಬಂದ್ಬಿಟ್ಟು ಡಿಕ್ಕಿ ಹೊಡಿತಲ್ಲ ಅಂತ ಅಂದ್ಬಿಟ್ಟು ಬಂದು ನೋಡಿದಾಗ ಅಲ್ಲೇ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಆಗ ಸರಿ ಅಂತ ಅಂದ್ಬಿಟ್ಟು ಲಚಿಕೇತು ಕಾರಲ್ಲಿ ಓಡೋಗ್ಬಿಟ್ಟು ಅಲ್ಲಿದ್ದಂಥ ವಾಟರ್ ಕ್ಯಾನ್ ನೀರನ್ನ ತಗೊಂಬಂದ್ಬಿಟ್ಟು ಹುಡುಗಿ ಮುಖಕ್ಕೆ ಆ ನೀರನ್ನ ಹಾಕ್ತಾನೆ. ಆಗ ಈ ಕಡೆ ಆ ಹುಡುಗಿ ಎಚ್ಚರಿಕೆ ಆಗ್ತಾಳೆ. ಆ ಹುಡುಗಿ ಯಾಕಮ್ಮ ಏನಾಯ್ತು, ಯಾಕೆ ಈ ರೀತಿ ಕಾರಿಗೆ ಬಂದು ಡಿಕ್ಕಿ ಹೊಡೆದೆ ಅಂತ ಅಂದ್ಬಿಟ್ಟು ಲಚಿಕೇತ್ ಕೇಳ್ತಾ ಇದ್ದಾಗ ಆ ಹುಡುಗಿ ಏನು ಮಾತಾಡ್ದಲೆ ತುಂಬಾನೇ ಭಯ ಪಡ್ತಾ ಇರ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಲಚಿಕೇತು ಬಾರಮ್ಮ ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಕಾರಲ್ಲಿ ಕರ್ಕೊಂಬಂದು ಮನೆ ಕರ್ಕೊಂಬಂದಿದ ತಕ್ಷಣ ಅಯ್ಯಯ್ಯೋ ಇದೇನಿದು ಲಚಿಕೇತು, ಯಾರೋ ಈ ಹುಡುಗಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಕೇಳ್ತಾ ಇದ್ದಾಗ ಅಯ್ಯೋ ಅಮ್ಮ, ಈ ಹುಡುಗಿ ಕಾರಲ್ಲಿ ನಾನು ಬರ್ತಾ ಇದ್ದಂಥ ಟೈಮಲ್ಲಿ ನನ್ನ ಕಾರಿಗೆ ಬಂದು ಡಿಕ್ಕಿ ಹೊಡೆದ್ಲು ಕಣಮ್ಮ, ಯಾರು ಏನು ಅಂತ ಕೇಳಿದ್ದಕ್ಕೆ ತುಂಬ ಭಯ ಪಡ್ತಾ ಇದ್ಲು, ಅದಕ್ಕೋಸ್ಕರ ಮನೆ ಕರ್ಕೊಬಂದೆ ಅಂತ ಅಂದ್ಬಿಟ್ಟು ಲಚಿಕೇತ್ ಹೇಳ್ತಾ ಇರ್ತಾನೆ. ಸರಿ ಕರ್ಕೊಬಾರ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಅವರು ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಆ ಹುಡುಗಿನ ಕರ್ಕೊಬಂದು ಸೋಫಾದ ಮೇಲೆ ಕೂರಿಸ್ತಾನೆ. ಅದೇ ಟೈಮಿಗೆ ಇಲ್ಲಿ ಅಜಿತ್ ಕೂಡವ ಮನೆಗೆ ಬರ್ತಾನೆ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಲಚಿಕೇತ್ ಏನೋ ಇದು, ಯಾರೋ ಇದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಅಣ್ಣ ನನಗೂ ಗೊತ್ತಿಲ್ಲ ಅಣ್ಣ, ನಾನು ಆಸ್ಪತ್ರೆಯಿಂದ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ನಲ್ಲ, ಆ ಟೈಮ್ನಲ್ಲಿ ಈ ಹುಡುಗಿ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡೆದ್ಲು, ಹಂಗಾಗಿ ಅವಳನ್ನ ಕರ್ಕೊಬಂದೆ. ಅವಳು ಏನು ಹೇಳ್ತಾ ಇಲ್ಲ, ತುಂಬ ಭಯ ಪಡ್ತಾ ಇದ್ದಾಳೆ, ತುಂಬ ಕಷ್ಟದಲ್ಲಿ ಇದ್ದಾಳೆ ಅಂತ ಅನಿಸುತ್ತೆ, ಅದಕ್ಕೆ ಮನೆಗೆ ಹೋಗಿ ಎಲ್ಲದನ್ನು ಕೇಳಿದ್ರಾಯ್ತು ಅಂತ ಅಂದ್ಬಿಟ್ಟು ಕರ್ಕೊಬಂದೆ ಅಂತ ಅಂದ್ಬಿಟ್ಟು ಲಚಿಕೇತ್ ಹೇಳ್ತಾ ಇರ್ತಾನೆ. ಆಗ ಸರಿ ಅಂತ ಅಂದ್ಬಿಟ್ಟು ತಡೆಯಮ್ಮ ಒಂದು ನಿಮಿಷ, ನಿನಗೊಂದು ಲೋಟ ನೀರು ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಸರಿ ಅಂತ ಅಂದ್ಬಿಟ್ಟು ಸಂಗೀತ ಅವರು ಹೋಗಿ ನೀರನ್ನು ತೊಗೊಂಬರ್ತಾರೆ. ಆ ಹುಡುಗಿ ಕೈಗೆ ನೀರನ್ನ ಕೊಟ್ಟಿದ ತಕ್ಷಣ ಘಟಘಟ ಅಂತ ಆ ಹುಡುಗಿ ನೀರನ್ನೆಲ್ಲ ಕುಡಿದ್ಬಿಡ್ತಾಳೆ. ಆಗ ಈ ಕಡೆ ಸ್ವಲ್ಪ ನಿಧಾನವಾಗಿ ಕುಡಿಯೋಮ್ಮ, ಯಾಕಮ್ಮ ಈ ರೀತಿ ಎಲ್ಲ ಭಯ ಪಡ್ತಾ ಇದೆಯಾ, ಯಾಕೆ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಈ ಕಡೆ ಅಜಿತು ಆ ಹುಡುಗಿ ಹತ್ರವಾಗಿ ಕೇಳ್ತಾ ಇರ್ತಾನೆ. ನಿಮಗೇನಾದರೂ ಯಾರಾದರೂ ತೊಂದರೆ ಕೊಟ್ಟಿದ್ದಾರಾ ಹೇಳ್ರಿ, ನೀವೇನು ಭಯಪಡೋ ಅಂಥ ಅವಶ್ಯಕತೆ ಇಲ್ಲ, ನಾನು ಇದ್ದೀನಿ ತಾನೇ, ನಾವು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಅಂದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಯಾರ ಕಡೆಯಿಂದನೂ ತೊಂದರೆ ಆಗೋದಕ್ಕೆ ನಾವು ಬಿಡಲ್ಲ, ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಸರ್ ನನಗೆ MBA ಸೀಟ್ ಸಿಕ್ಕಿತ್ತು, ಅದಕ್ಕೋಸ್ಕರ ನನಗೆ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದ್ರು. ಆ ಕಂಪ್ನಿಗೆ ಹೋಗಿ ನಾನು ಕೆಲಸ ಕೇಳಿದ ತಕ್ಷಣನೇ ಅವರು ನನಗೆ ತುಂಬ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು, ನನ್ನನ್ನು ಮಾನಭಂಗ ಮಾಡೋದಕ್ಕೆ ಶುರು ಮಾಡಿದ್ರು, ಅದಕ್ಕೋಸ್ಕರ ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಬರ್ತಾ ಇದ್ದಂಥ ಟೈಮ್ನಲ್ಲಿ ಇವ್ರ ಕಾರಿಗೆ ಬಂದು ಡಿಕ್ಕಿ ಹೊಡೆದ್ಬಿಟ್ಟೆ. ಆಗ ಅವರು ನನ್ನನ್ನು ಇಲ್ಲಿ ಕರ್ಕೊಂಬಂದರು ಸರ್, ನಂಗೆ ತುಂಬಾ ಭಯ ಆಗ್ತಾ ಇದೆ, ನಾನು ತುಂಬ ಒಂದು ಬಡ ಕುಟುಂಬದಿಂದ ಬಂದಿರೋ ಅಂಥವಳು, ನನ್ನ ಕೆಲಸ ಹುಡುಕೊಂಡು ಆ ಕಂಪ್ನಿಗೆ ಹೋಗಿದ್ದಾಗ ಅವ್ರು ನನಗೆ ಚಿತ್ರಹಿಂಸೆಯಿಂದ ನನ್ನನ್ನು ಕೆಡಿಸೋದಕ್ಕೆ ಇದು ಮಾಡಿದ್ರು, ಅದಕ್ಕೋಸ್ಕರ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾ ಇದ್ದೆ. ಆಗ ಇವ್ರ ಕೈಗೆ ನಾನು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಆ ಹೊಸ ಹುಡುಗಿ ಲಚಿಕೇತ್ ಕಡೆ ಕೈ ತೋರಿಸ್ಬಿಟ್ಟು ಹೇಳ್ತಾ ಇರ್ತಾಳೆ. ಅದನ್ನು ನೋಡಿದಂತೆ ಈ ಕಡೆ ದೇವಯಾನಿ ಕೂಡ ತುಂಬಾ ಶಾಕ್ ಆಗಿರ್ತಾಳೆ, ಎಲ್ಲೋ ಒಂದು ಕಡೆ ನಗಾಡ್ತಾ ಇರ್ತಾಳೆ. ಈ ದೇವಯಾನಿ ಕುತಂತ್ರದಿಂದವ ಆ ಹುಡುಗಿನ ಕರ್ಕೊಂಬಂದಿರ್ತಾಳೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರನೇ ಈ ದೇವಯಾನಿ ಆ ಹುಡುಗಿ ಮುಖ ನೋಡಿಕೊಂಡು ನಗಾಡ್ತಾ ಇರ್ತಾಳೆ. ಆಗ ಈ ಕಡೆ ಸರಿ ಕಣಮ್ಮ, ನಿನಗೆ ಯಾರು ಏನೇ ತೊಂದರೆ ಕೊಟ್ಟಿದ್ರು ಅದನ್ನು ಒಂದೇ ಒಂದು ಕಂಪ್ಲೇಂಟ್ ಮಾಡಿಕೊಡು, ಕಂಪ್ಲೇಂಟನ್ನು ಬರ್ಕೊಡು, ಅವರು ಯಾರೇ ಆಗಿರಲಿ, ಯಾವ ಕಂಪ್ನಿಯವರೇ ಆಗಿರಲಿ, ಯಾವ ದೊಡ್ಡ ಕಂಪ್ನಿ ಅವರೇ ಆಗಿರಲಿ, ನ್ಯಾಯ ಅಂತ ಅನ್ನೋದು ಎಲ್ಲರಿಗೂ ಒಂದೇಯ, ಅವ್ರು ಯಾರೇ ಆಗಿದ್ದರೂ ಒದ್ದು ಒಳಿಕಾಗ್ತೀನಿ, ಒಂದು ಕಂಪ್ಲೇಂಟನ್ನು ಬರ್ಕೊಡು ನೀನು. ಸರಿ ಇವಾಗ ಟೈಮ್ ಆಗ್ತಾಯಿದೆ, ಊಟ ಮಾಡಿ ನೀನು ರೆಸ್ಟ್ ತಗೋ, ಬೆಳಗ್ಗೆ ಎಲ್ಲದನ್ನು ಮಾತಾಡೋದ್ರಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಸರಿ ಅಂತ ಅಂದ್ಬಿಟ್ಟು ಬಾರಮ್ಮ ನಿನಗೆ ಊಟ ಹಾಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿನೂ ಆ ಹುಡುಗಿನ ಊಟ ಹಾಕ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಆಗ ಈ ಕಡೆ ಆ ಹುಡುಗಿ ಊಟ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಆ ದೇವಯಾನಿ ನೋಡಿ ಆ ಹುಡುಗಿನ ನೋಡಿ ನಗಾಡ್ತಾ ಇದ್ರೆ ಆ ಹುಡುಗಿ ಕೂಡ ದೇವಯಾನಿ ಮುಖನ ನೋಡ್ಬಿಟ್ಟು ನಗಾಡ್ತಾ ಇರ್ತಾಳೆ. ಒಬ್ರಿಗೊಬ್ರು ನಗಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಈ ದೇವಯಾನಿ ಕುತಂತ್ರದಿಂದನೇ ಆ ಹುಡುಗಿ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಮಾರನೇ ದಿನವ ಅಜಿತ್ ಹೇಳಿರ್ತಾನೆ, ಲಚಿಕೇತ್ ಪುರುಷೋತ್ತಮ್ ಅವರನ್ನ ಹೇಗಾದರೂ ಮಾಡಿ ಆ ಆಸ್ಪತ್ರೆಯಿಂದ ನಿಮ್ಮ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ನೀನು ಅವರನ್ನು ಹುಷಾರಾಗಿ ನೋಡ್ಕೋಬೇಕು, ಯಾಕೆ ಅಂತ ಅಂದರೆ ಅವರನ್ನು ಮುಗಿಸೋದಕ್ಕೆ ಅಂತಲೇ ತುಂಬ ಜನ ಕಾಯ್ತಾ ಕೂತಿದ್ದಾರೆ. ಯಾಕೆ ಅಂತ ಅಂದರೆ ಶಾರದಾ ಅತ್ತೆ ಹಾಗೆ ಮನಸ್ವಿನಿ ಯಾರು ಅಂತ ಅನ್ನೋದನ್ನ ನಮಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಅವೆಲ್ಲ ವಿಷಯನೂ ಪುರುಷೋತ್ತಮ ಅವರಿಗೆ ಮಾತ್ರ ಗೊತ್ತಿರೋದು, ಅವರನ್ನೇ ಮುಗಿಸ್ಬಿಟ್ವು ಅಂತ ಅಂದರೆ ಆಗ ನಮಗೆ ಮನಸ್ವಿನಿ ಹಾಗೆ ಶಾರದಾ ಅತ್ತೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಅನ್ನೋದು ಅವರಿಗೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರನೇ ಈಗ ಪುರುಷೋತ್ತಮನ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ರಣ ಹದ್ದುಗಳು ಥರ ಕಾಯ್ತಾ ಇದ್ದಾರೆ. ನನಗೆ ಯಾಕೋ ಅವರಿರೋ ಅಂಥ ಆಸ್ಪತ್ರೆಯಲ್ಲಿ ಅಷ್ಟು ಸೇಫ್ಟಿ ಇಲ್ಲ ಅಂತ ಅನಿಸುತ್ತೆ.
ಆ ಆಸ್ಪತ್ರೆಯಲ್ಲಿ ಇರೋ ಅಂಥ ಡಾಕ್ಟರ್ಸ್‌ಗಳೇ ಯಾರ ಹತ್ರನ ದುಡ್ಡು ತಗೊಂಡು ಪುರುಷೋತ್ತಮ್ ಅವ್ರನ್ನ ಆರೋಗ್ಯವಾಗಿ ಆದಷ್ಟು ಬೇಗ ಗುಣಮುಖ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಈಗ ಅವ್ರನ್ನ ನಿನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದು ಅಂತ ಅಂದರೆ, ನೀನು ಅವ್ರನ್ನ ಹುಷಾರಾಗಿ ಆದಷ್ಟು ಬೇಗ ಗುಣಮುಖ ಆಗೋ ರೀತಿಯ ಟ್ರೀಟ್ಮೆಂಟನ್ನ ಕೊಡಬೇಕು ಅಂತ, ಅದಕ್ಕೋಸ್ಕರನೇ ಅವ್ರನ್ನೀಗ ನಿನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಓಕೆ ಅಣ್ಣ, ಶಿಫ್ಟ್ ಮಾಡು ಅಂತ ಅಂದ್ಬಿಟ್ಟು ನಚಿಕೇತ್ ಕೂಡ ಮಾತಾಡ್ತಾ ಇರ್ತಾನೆ. ಮಾರನೇ ದಿನ ಆಗಿರುತ್ತೆ ಇಲ್ಲಿ ಅಜಿತ್ ಅವರು ಹೇಳ್ಬಿಟ್ಟು ಇಲ್ಲಿ ಪುರುಷೋತ್ತಮ್‌ನ ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಪುರುಷೋತ್ತಮ್‌ನ ಶಿಫ್ಟ್ ಮಾಡಿರ್ತಾರೆ. ಇಲ್ಲಿ ಆಂಬುಲೆನ್ಸಲ್ಲಿ ಕರ್ಕೊಂಬರ್ತಾರೆ. ಕರ್ಕೊಂಬಂದಿದ ತಕ್ಷಣನೇ ಲಚಿಕೇತ್‌ಗೆ ಫೋನ್ ಮಾಡ್ತಾನೆ ಅಜಿತ. ನೋಡು ಲಚಿಕೇತ್, ನಿನ್ನ ಆಸ್ಪತ್ರೆಗೆ ಈಗ ಪುರುಷೋತ್ತಮ್‌ನ ಕಳಿಸಿದ್ದೀನಿ. ಹುಷಾರಾಗಿ ಅವರನ್ನ ನೋಡ್ಕೋ. ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡು. ಆದಷ್ಟು ಬೇಗ ಅವ್ರು ಹುಷಾರಾಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಸರಿ ಓಕೆ ಅಣ್ಣ, ನೀನೇನು ಹೆದರ್ಕೋಬೇಡ. ನಾನಿದ್ದೀನಿ ಅಲ್ವಾ, ನಾನೆಲ್ಲ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಲಚಿಕೇತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಇಲ್ಲಿ ಸರ್, ನೀವು ಯಾರೋ ಒಬ್ರು ಪುರುಷೋತ್ತಮ್ ಅಂತವ ಕಳಿಸಿದ್ದಾರೆ ಸರ್, ಅಜಿತ್ ಸಾಹೇಬ್ರು ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನರ್ಸ್ ಬಂದು ಹೇಳ್ತಾ ಇರ್ತಾರೆ. ಹೌದಾ, ಸರಿ, ಅವರನ್ನ ಸ್ಪೆಷಲ್ ವಾರ್ಡ್ ಇದೆಯಲ್ಲ, ಐಸು ವಾರ್ಡು, ಅಲ್ಲಿಗೆ ಶಿಫ್ಟ್ ಮಾಡ್ರಿ ಅಂತ ಅಂದ್ಬಿಟ್ಟು ಲಚಿಕೇತ್ ಹೇಳ್ತಾ ಇರ್ತಾನೆ. ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪೆಷಲ್ ವಾರ್ಡು, ಐಸು ವಾರ್ಡು ಯಾವುದಿರುತ್ತೋ ಅಲ್ಲಿಗೆ ಪುರುಷೋತ್ತಮ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ತಕ್ಷಣನೇ ನೋಡ್ರಿ, ಅವರಿಗೆ ಈ ಇಂಜೆಕ್ಷನ್ ಹಾಕ್ರಿ, ಹಾಗೆ ಬ್ಲಡ್ಡನ್ನು ಕೊಡ್ರಿ, ಒಂದು ಗ್ಲುಕೋಸ್ ಬ್ಯಾಟ್ಲ್ ಹಾಕ್ರಿ, ಅದಕ್ಕೆ ಇಂಜೆಕ್ಷನ್ ಹಾಕ್ರಿ ಅಂತ ಅಂದ್ಬಿಟ್ಟು ಲಚಿಕೇತು ಒಂದಿಷ್ಟು ಇಂಜೆಕ್ಷನ್ಗಳನ್ನ ಬರೆದ್ಬಿಟ್ಟು ಕಳಿಸ್ತಾನೆ. ಸರಿ ಅಂತ ಅಂದ್ಬಿಟ್ಟು ನರ್ಸ್ ಕೂಡ ಆ ಇಂಜೆಕ್ಷನ್ಗಳನ್ನೆಲ್ಲವ ಪುರುಷೋತ್ತಮ್ಗೆ ಹಾಕ್ಬಿಟ್ಟು ಐಸಿ ವಾರ್ಡಲ್ಲಿ ಇಕ್ಕಿರ್ತಾರೆ. ಇದೆಲ್ಲ ವಿಷಯನೂ ದೇವಯಾನಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಜಿತಾಗೆ ಲಚಿಕೇತ್ ಇಬ್ಬರು ಆ ಮನೇಲಿ ಮಾತಾಡ್ತಾ ಇದ್ದಂಥ ಟೈಮ್ನಲ್ಲಿ ದೇವಯಾನಿ ಎಲ್ಲ ವಿಷಯನೂ ಕೇಳಿಸ್ಕೊಂಡಿರ್ತಾಳೆ. ಹಾಗಾದರೆ ಪುರುಷೋತ್ತಮ್ನ ಲಚಿಕೇತಿರ ಅಂತ ಆಸ್ಪತ್ರೆಗೆ ಸೇರಿಸಿದಾರ? ಅಯ್ಯೋ, ಎಂಥ ಕೆಲಸ ಆಗೋಯ್ತು, ನಾನು ಏನೇನೋ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ, ಆದರೆ ಏನು ಮಾಡೋದಕ್ಕೂ ಈ ಅಜಿತ ಬಿಡ್ತಾನೆ ಇಲ್ವಲ್ಲ, ಈಗ ಏನು ಮಾಡೋದು? ಈ ಲಚಿಕೇತು ಆಸ್ಪತ್ರೆಗೆ ಪುರುಷೋತ್ತಮ್ ಹೋಗಿದ್ದಾನೆ ಅಂತ ಅಂದರೆ ಗ್ಯಾರಂಟಿ ಲಚಿಕೇತು ಅವನನ್ನು ಆದಷ್ಟು ಬೇಗ ಗುಣಮುಖ ಮಾಡೇ ಮಾಡ್ತೇನೆ. ಅವನೇನಾದರೂ ಶಾರದಾ ಹಾಗೆ ಮನಸ್ವಿನಿ ಯಾರು ಅಂತ ಅನ್ನೋದು ಎಲ್ಲ ವಿಷಯನೂ ಪುರುಷೋತ್ತಮ್ಗೆ ಗೊತ್ತಿದೆ. ಏನಾದರೂ ಅಕಸ್ಮಾತು ಅಜಿತ್ಗೆ ಈ ವಿಷಯನೆಲ್ಲ ಹೇಳ್ದ ಅಂತ ಅಂದರೆ ನನ್ನ ಕತೆ ಮುಗೀತು ಅಷ್ಟೇ. ಹೇಗಾದರೂ ಮಾಡಿ ಅವನನ್ನು ನಾನು ಸಾಯಿಸಲೇಬೇಕು ಅಂತ ಅಂದ್ಬಿಟ್ಟು ದೇವಯಾನಿ ಸ್ಕೆಚ್ ಆಗ್ತಾ ಇರ್ತಾಳೆ. ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಥ ನರ್ಸು ಮಾರನೇ ದಿನ ಮತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಬಂದಿದ್ದಂಥ ಟೈಮ್ನಲ್ಲಿ ಪುರುಷೋತ್ತಮ ಕೈ ಕಾಲು ಅಲ್ಲಾಡಿಸ್ತಾ ಇರ್ತಾನೆ. ಹಾಗೆ ನಿಧಾನಕ್ಕೆ ಕಣ್ಬಿಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ನರ್ಸ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಆಗ ಏನು ಹೇಳಿ ಏನೋ ಹೇಳೋದಕ್ಕೆ ಶುರು ಮಾಡ್ತಾ ಇರ್ತಾನೆ ಪುರುಷೋತ್ತಮ. ಮನಸ್ವಿನಿ, ಶಾರದಾ ಅವರು ಶ್ರವಣ್ ಅವ್ರನ್ನ ಕರೆಸ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ತೊದಲಿಸ್ತಾ ಇರ್ತಾನೆ ಪುರುಷೋತ್ತಮ. ಅದನ್ನು ಕೇಳಿಸ್ಕೊಂಡಂತ ಈ ಕಡೆ ನರ್ಸು ಟ್ರೀಟ್ಮೆಂಟ್ ಕೊಡ್ತಾ ಇರೋದನ್ನು ಅಲ್ಲೇ ಬಿಟ್ಬಿಟ್ಟು ಓಡೋಗ್ತಾಳೆ ಲಚಿಕೇತ್ ಹತ್ರವ. ಸರ್, ಅವ್ರು ಏನೇನೋ ತೊದಲಿಸ್ತಾ ಇದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ ಸರ್, ಅದೇನೋ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಏನೋ ಮನಸ್ವಿನಿ, ಶಾರದಾ, ಶ್ರವಣ್ ಅವ್ರನ್ನ ಕರೆಸಿ ಅಂತ ಏನೋ ಹೇಳ್ತಾ ಇದ್ದಾರೆ ಸರ್ ಅಂತ ಅಂದ್ಬಿಟ್ಟು ಇಲ್ಲಿ ನರ್ಸ್ ಹೇಳ್ತಾ ಇದ್ದಾಗ ಈ ಮಾತನ್ನು ಕೇಳಿಸ್ಕೊಂಡು ಲಚಿಕೇತು, ಹೌದಾ, ಒಂದು ನಿಮಿಷ ನಡೀರಿ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಲಚಿಕೇತ್ ಕೂಡವ ಅಲ್ಲಿಗೆ ಓಡೋಡಿ ಬರ್ತಾನೆ. ಬಂದಿದ್ದ ತಕ್ಷಣ ಈ ಕಡೆ ಸರ್, ಏನು ಮಾತಾಡ್ತಾ ಇದ್ರಲ್ಲ, ನಿಮಗೆ ಎಚ್ಚರಿಕೆ ಆಯಿತಾ? ನಿಧಾನವಾಗಿ ಕಣ್ಬಿಡಿ, ಏನು ಅಂತ ಅನ್ನೋದನ್ನ ನಿಧಾನವಾಗಿ ಜ್ಞಾಪನಿಸ್ಕೊಡ್ರಿ, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ನಾವಿದ್ದೀವಿ, ನೀವು ಯಾವುದಕ್ಕೂ ಹೆದರ್ಕೋಬೇಡ್ರಿ, ನಾವಿದ್ದೀವಿ ಅಂತ ಅಂದ್ಬಿಟ್ಟು ಲಚಿಕೇತ್ ಹೇಳ್ತಾ ಇರ್ತಾನೆ. ಮನಸ್ವಿನಿ, ಶಾರದಾ, ಶ್ರವಣ್ ಅವ್ರನ್ನ ಕರೆಸ್ರಿ, ಮನಸ್ವಿನಿ ಶಾರದಾ ಬಗ್ಗೆ ನಾನು ಸತ್ಯ ಹೇಳಬೇಕು, ಶ್ರವಣ್ ಅವ್ರನ್ನ ಕರೆಸ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಪುರುಷೋತ್ತಮ ಹೇಳ್ತಾ ಇರ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡು ಲಚಿಕೇತ್ಗೆ ಎಲ್ಲೋ ಒಂದು ಕಡೆ ಶಾಕ್ ಕೂಡ ಆಗ್ತಾ ಇರುತ್ತೆ. ಅವನಿಗೂ ಗೊತ್ತಿರುತ್ತೆ ಮನಸ್ವಿನಿ, ಶಾರದಾ ಅಂತ ಅನ್ನೋರು ನಮ್ಮ ಅತ್ತೆ ಮಗಳು ಮನಸ್ವಿನಿ ಬಗ್ಗೆನೇ ಇವ್ರು ಹೇಳ್ತಾ ಇರೋ ಅಂಥದ್ದು ಅಂತ ಲಚಿಕೇತ್ಗೆ ಗೊತ್ತಾಗ್ಬಿಟ್ಟು ಲಚಿಕೇತು ಆಚೆ ಕಡೆ ಬಂದು ಅಜಿತ್ಗೆ ಫೋನ್ ಮಾಡ್ತೇನೆ. ಅಜಿತ್ಗೆ ಫೋನ್ ಮಾಡಿಬಿಟ್ಟು, ಅಣ್ಣ, ಇವರು ಮನಸ್ವಿನಿ ಹಾಗೆ ಶಾರದಾ ಅವ್ರತ್ತೆ ಬಗ್ಗೆ ಏನೋ ಹೇಳಬೇಕು, ಶ್ರವಣ್ ಅವ್ರನ್ನ ಕರೆಸಿ ಅಂತ ಹೇಳ್ತಾ ಇದ್ದಾರೆ. ಈಗ ತಾನೇ ಆ ಪುರುಷೋತ್ತಮ್ಗೆ ಪ್ರಜ್ಞೆ ಬಂತು, ಇವ್ರು ಏನೇನೋ ಕನ್ವರಿಸ್ತಾ ಇದ್ದಾರೆ ಅಣ್ಣ, ಶ್ರವಣ್ ಅವ್ರನ್ನ ಕರೆಸ್ರಿ ಅಂತ ಅಂದ್ಬಿಟ್ಟು ಮಾವನ ಬಗ್ಗೆನೂ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮ ಅತ್ತೆ ಆಗಿರೋ ಅಂಥ ಶಾರದಾ ಹಾಗೆ ಮನಸ್ವಿನಿ ಬಗ್ಗೆ ಏನೋ ವಿಷಯ ಗೊತ್ತಿದೆ, ಅದನ್ನೇ ಹೇಳಬೇಕು, ಶ್ರವಣ್ ಅವ್ರನ್ನ ಕರೆಸ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಲಚಿಕೇತು ಆಚೆ ಕಡೆ ಬಂದುಬಿಟ್ಟು ಮಾತಾಡ್ತಾ ಇರ್ತಾನೆ. ಆಗ ಸರಿ, ಹೌದಾ, ಹಾಗಾದರೆ ಸರಿ, ಒಂದು ನಿಮಿಷ ತಡಿ, ನೀನು ಹುಷಾರಾಗಿ ಅವ್ರನ್ನ ನೋಡ್ಕೋ, ಇದನ್ನು ಆದಷ್ಟು ಬೇಗ ಮಾವಂಗೆ ತಿಳಿಸ್ತೀನಿ, ಮಾವ ಆಗ ನಾನು ಕೂಡ ಇಬ್ಬರು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಆಯಿತು ಅಣ್ಣ, ಆದಷ್ಟು ಬೇಗ ಬಂದುಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಲಚಿಕೇತ್ ಕೂಡ ಫೋನ್ನ ಕಟ್ ಮಾಡ್ತಾನೆ. ಹಾಗೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಪುರುಷೋತ್ತಮ ಅವರೇ, ನೋಡ್ರಿ, ನಮ್ಮ ಮಾವ ಶ್ರವಣ್ ಅವರು ನಮ್ಮ ಮಾವ ಆಗಬೇಕಾಗಿರೋದು, ಅವರು ಆದಷ್ಟು ಬೇಗ ಬರ್ತಾ ಇದ್ದಾರೆ, ನೀವು ಅಲ್ಲಿವರೆಗೂ ರೆಸ್ಟ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಲಚಿಕೇತ್ ಹೇಳ್ತಾ ಇರ್ತಾನೆ. ನೋಡಿ ನರ್ಸು, ನೀವೆಲ್ಲೂ ಹೋಗ್ಬೇಡ್ರಿ, ಇವ್ರ ಜೊತೆನೇ ಇರಿ,
ಯಾವುದೇ ಕಾರಣಕ್ಕೂ ಇವರೊಬ್ಬರನ್ನೇ ಬಿಟ್ಬಿಟ್ಟು ನೀವೆಲ್ಲೂ ಹೋಗ್ಬೇಡ್ರಿ ಅಂತ ಅಂದ್ಬಿಟ್ಟು ನರ್ಸ್‌ಗೆ ಹೇಳ್ಬಿಟ್ಟು ಲಚಿಕೆತ್ತು ಆಚೆ ಕಡೆ ಹೋಗ್ತಾನೆ. ಹೋಗ್ಬಿಟ್ಟು ಲಚಿಕೆತ್ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಏನಿದು ಶಾರದಾ ಅತ್ತೆ ಹಾಗೆ ಮನಸ್ವಿನಿ ಬಗ್ಗೆ ಹೇಳ್ತೀನಿ ಅಂತ ಇದ್ದಾರಲ್ಲ ಇವರು ಅಂತ ಅಂದ್ಬಿಟ್ಟು ಇಲ್ಲಿ ಲಚಿಕೇತ್ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಅಜಿತ್ ಕೂಡವ ಶ್ರವಣ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಮವ ಪುರುಷೋತ್ತಮ ಅವರನ್ನ ನಾನು ಲಚಿಕೇತ್ ಅಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ನಲ್ಲ ಅವನು ಈಗಾಗಲೇ ಪ್ರಜ್ಞೆ ಬಂದಿದೆಯಂತೆ, ಅವನೇನೋ ಅವ್ರನ್ನ ಕನ್ವರಿಸ್ತಾ ಇದ್ದಾನಂತೆ. ಅದು ಅಲ್ದಲೆ ಶಾರದಾ ಅತ್ತೆ ಹಾಗೆ ಮನಸ್ವಿನಿ ಬಗ್ಗೆ ಏನೋ ಸತ್ಯ ಹೇಳಬೇಕು, ಶ್ರವಣ್ ಅವ್ರನ್ನ ಕರೆಸ್ರಿ ಅಂತ ಕೇಳ್ತಾ ಇದ್ದಾನಂತೆ ಅಂತ ಅಂದ್ಬಿಟ್ಟು ಅಜಿತ ಶ್ರವಣ್ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ ತಕ್ಷಣ ಹೌದೇನೋ ಅಜಿತ, ಹಾಗಾದರೆ ನಾನು ಈಗಲೇ ಹೋಗ್ತೀನಿ ಕಣೋ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ್ ಕೂಡವ ರೆಡಿಯಾಗಿ ಹೊರಡ್ತಾನೆ. ಅಲ್ಲಿಂದವ ಪಟಪಟ ಅಂತ ಹೊರಡ್ತಾ ಇದ್ದಂಕ್ಲೆ ಈ ಕಡೆ ಇದೇನಿದು ಶ್ರವಣ್ ಒಂದು ಮಾತು ಏನು ಹೇಳ್ದಲೆ ಅವ ಹಂಗೆ ಹೋಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಸಂಗೀತ ಕೂಡ ಯೋಚನೆ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಈ ಕಡೆ ದೇವಯಾನಿ ಅದೇ ಟೈಮಿಗೆ ಬರ್ತಾಳೆ. ಸಂಗೀತ ಅವ್ರು ಎಲ್ಲಿಗೆ ಹೋದ್ರು, ಎಲ್ಲಿಗೆ ಏನು ಅಂತ ಭಾವ ಹೇಳಲೇ ಅಲ್ವಲ್ಲ, ಹಂಗೆ ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ದೇವಯಾನಿ ಕೂಡ ಕೇಳ್ತಾ ಇರ್ತಾಳೆ. ನನಗೂ ಗೊತ್ತಾಗ್ಲಿಲ್ಲ ದೇವಯಾನಿ, ಶ್ರವಣ ಅವಸರವಾಗಿ ಹೋಗ್ಬಿಟ್ಟ, ನಂಗೆ ಒಂದು ಮಾತು ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಸಂಗೀತ ಕೂಡ ಹೇಳ್ತಾ ಇರ್ತಾಳೆ. ಇದೇನಿದು ಈ ಶ್ರವಣ ಎಲ್ಲಿಗೋ ಅರ್ಜೆಂಟಾಗಿ ಹೋಗ್ತಾ ಇದ್ದಾನೆ ಅಂತ ಅಂದರೆ ಪುರುಷೋತ್ತಮ್ಗೆ ಏನಾದರೂ ಗಿಪ್ನ ಬಂದ್ಬಿಡ್ತಾ ಅಂತ ಅಂದ್ಬಿಟ್ಟು ಈ ಕಡೆ ದೇವಯಾನಿ ಕೂಡವ ತುಂಬಾ ಭಯ ಪಡ್ಕೊಂಡು ಟೆನ್ಷನ್ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ಕೂಡವ ಆಸ್ಪತ್ರೆ ಕಡೆಗೆ ದೌಡ್ ಅಂತ ಓಡೋಡಿ ಬರ್ತಾ ಇರ್ತಾನೆ. ಪುರುಷೋತ್ತಮ್ ಕೂಡವ ಎಚ್ಚರಿಕೆಯಲ್ಲೇ ಇರ್ತಾನೆ. ಈ ಕಡೆ ಅಜಿತ್ ಕೂಡವ ಬರ್ತಾ ಇರ್ತಾನೆ. ಆಗ ಆಸ್ಪತ್ರೆಗೆ ಒಂದೇ ಸಲ ಅಜಿತ್ ಹಾಗೆ ಶ್ರವಣ್ ಇಬ್ಬರು ಪೊಲೀಸ್ ಸ್ಟೇಷನಿಂದ ಅಜಿತ್ ಬಂದರೆ ಶ್ರವಣ್ ಮನೆಯಿಂದ ಬಂದಿರ್ತಾನೆ. ಅಜಿತ್ ಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ, ಪುರುಷೋತ್ತಮ್ನ ನೋಡೋಣ ಬಾ ಅಂತ ಅಂದ್ಬಿಟ್ಟು ಶ್ರವಣ್ ಜೊತೆ ಅಜಿತ್ ಕೂಡವ ಆಸ್ಪತ್ರೆಗೆ ಬಂದೇ ಬಿಡ್ತಾರೆ. ಬಂದಿದ ತಕ್ಷಣ ಈ ಕಡೆ ಪುರುಷೋತ್ತಮ್ ಇರೋ ಅಂತ ಬೆಡ್ಡಿಗೆ ಬಂದಿದ ತಕ್ಷಣನೇ ಪುರುಷೋತ್ತಮ್ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಹೌದು ಸಾಹೇಬ್ರೆ ಚೆನ್ನಾಗಿದ್ದೀವಿ, ನಿಮ್ಮ ಹತ್ರ ನಾನು ಏನೋ ಒಂದು ವಿಷಯ ಹೇಳಬೇಕಾಗಿತ್ತು ಅಂತ ಅಂದ್ಬಿಟ್ಟು ಪುರುಷೋತ್ತಮ್ ಕೂಡ ಮಾತಾಡ್ತಾ ಇರ್ತಾನೆ. ಆಗ ಏನು ಹೇಳಿ ಪುರುಷೋತ್ತಮ್, ಏನು ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದಾಗ ಅದು ಶಾರದಾ ಅಮ್ಮ ಹಾಗೆ ಮನಸ್ವಿನಿ ಅವರು ಎಲ್ಲಿದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಿದೆ, ಅವರು ಬದುಕೇ ಇದ್ದಾರೆ, ಅವರು ಏನೂ ಆಗಿಲ್ಲ, ತೊಂದರೆ ಏನೂ ಆಗಿಲ್ಲ, ಅವರು ಚೆನ್ನಾಗೇ ಇದ್ದಾರೆ ಅಂತ ಅಂದ್ಬಿಟ್ಟು ಪುರುಷೋತ್ತಮ್ ಹೇಳೇ ಬಿಡ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ ಶ್ರವಣ್ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅಜಿತ್ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಅದು ಯಾರು ಅಂತ ಅನ್ನೋದು ನಿಮಗೂ ಗೊತ್ತಿದೆ ಅಂತ ಅಂದ್ಬಿಟ್ಟು ಪುರುಷೋತ್ತಮ್ ಹೇಳಿದ ತಕ್ಷಣ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಅದ್ಯಾರು ಹೇಳಿ ಪುರುಷೋತ್ತಮ್, ಅದ್ಯಾರು ಹೇಳಿ ಅಂತ ಅಂದ್ಬಿಟ್ಟು ಶ್ರವಣ್ ಕೂಡ ಕೇಳ್ತಾ ಇದ್ದಾಗ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ. ಪುರುಷೋತ್ತಮ್ ಈಗ ಮನಸ್ವಿನಿ ಹಾಗೆ ಶಾರದಾ ಅವ್ರ ಬಗ್ಗೆ ಸತ್ಯ ಹೇಳ್ತಾ ಇದ್ದಾನೆ ಶ್ರವಣ್ ಅವ್ರ ಹತ್ರ. ಈ ವಿಷಯನ ಮುಂದಿನ ಸಂಚಿಕೆಯಲ್ಲಿ ಪುರುಷೋತ್ತಮ್ ಎಲ್ಲ ವಿಚಾರಗಳನ್ನು ಹೇಳ್ತಾನೆ ಇಲ್ವಾ ಅಂತ ಅನ್ನೋದನ್ನ ನೋಡೋಣ. ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.